ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ಒಬ್ಬರ ಮೇಲೆ ಒಬ್ಬರು ಕೆಂಡ ಕಾರುವಂತಹ ಪರಿಸ್ಥಿತಿಗಳು ಒಂದು ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಕುಡ್ಲರಾಂಪೇಜ್ ಯೂಟ್ಯೂಬರ್ ಆಗಿರ್ತಕ್ಕಂಥ ಅಜಯ್ ಅವರ ಮೇಲೆಯೂ ಕೂಡ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ತಪ್ಪು ವರದಿಯನ್ನು ಇವನು ಮಾಡ್ತಾ ಇದ್ದಾನೆ. ಇವನು ಮೊದಲಿಗೆ ಒಬ್ಬ ರಿಪೋರ್ಟರ್ ಕೂಡ ಅಲ್ಲ, ಅದು ಬೇರೆ ವಿಚಾರ. ಅದು ಹಾಗೆಯೂ ಕೂಡ ಈ ವ್ಯಕ್ತಿ ತಪ್ಪಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾನೆ. ಇವನು ತಪ್ಪು ಮಾಹಿತಿಯನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನನ್ನ ಇಲ್ಲಿ ವರದಿ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನ ಮಾಡಿಕೊಡಬೇಡಿ ಅಂತ ನಿನ್ನೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಾಜರು ಮಾಡೋದಕ್ಕೆ ಹೋಗಿರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಈ ರೀತಿಯಾದಂತಹ ಆರೋಪವನ್ನ ಪೊಲೀಸರ ಮುಂದೆ ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕುಡ್ಲರಾಂಪೇಜ್ ಇಲ್ಲಿ ವರದಿ ಮಾಡೋ ಹಾಗಿಲ್ಲ. ಅವನು ತಪ್ಪು ಆಗಿ ವರದಿ ಮಾಡ್ತಾನೆ. ಮಾಧ್ಯಮದವರು ಇಲ್ಲಿವರೆಗೂ ಕೂಡ ವರದಿಯನ್ನ ಮಾಡಿದರೆ ಯಾವ ಮಾಧ್ಯಮದವರನ್ನು ಕೂಡ ನಾವು ಪ್ರಶ್ನೆ ಮಾಡಿಲ್ಲ. ಆದರೆ ಆ ವ್ಯಕ್ತಿ ಮಾಡೋ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರ ಮುಂದೆ ಈ ವ್ಯಕ್ತಿಗಳು, ಅಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜನಗಳು ಪೊಲೀಸರೊಂದಿಗೆ ಮಾತಿನ ಚಕಮಕಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಅಲ್ಲಿದ್ದ ಪೊಲೀಸರು ಕೂಡ ಒಂದಿಷ್ಟು ಆ ವ್ಯವಸ್ಥೆಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಾದ ಬಳಿಕ ಸ್ಥಳೀಯರು ಆಕ್ರೋಶವನ್ನು ಹೆಚ್ಚು ಹಾಕುವ ಕಾರಣದಿಂದಾಗಿ ಅವರು ಪೊಲೀಸರಿಗೆ ಅವರದೇ ಆದಂತಹ ಟೆನ್ಷನ್ಗಳಿರುತ್ತೆ. ಜೊತೆಗೆ ಹೊರಗಡೆಯವರು ಒಂದಿಷ್ಟು ಟೆನ್ಷನ್ಗಳನ್ನ ಕೊಟ್ಟಾಗ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಗೆ ಹಾಕೋದಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಸ್ಥಳೀಯರಿಗೂ ಕೂಡ ಅಲ್ಲಿ ಖಡಕ್ ಆಗಿ ಮಾತನಾಡ್ತಾರೆ. ಇಲ್ಲಿ ನಿಂತ್ಕೊಳ್ಳೋದಾದ್ರೆ ನಿಂತ್ಕೊಳ್ಳಿ, ಇಲ್ಲಾಂದ್ರೆ ಹೋಗಿ. ಸುಮ್ಮನೆ ನಿಂತ್ಕೊಳ್ಬೇಕು, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಬೇಕು, ಯಾರು ಕೂಡ ಮಾತನಾಡೋ ಹಾಗೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಅವರು ಅಲ್ಲಿ ಹೋಗೋದಿಲ್ಲ ಅಥವಾ ಅಲ್ಲಿ ಸುಮ್ಮನೆ ನಿಂತ್ಕೊಳ್ಳೋದಿಲ್ಲ. ಒಂದು ಪರಿಸ್ಥಿತಿಗೋಸ್ಕರ ಅವರು ಪೊಲೀಸರು ಏನು ಮಾಡ್ತಾರೆ, ಸ್ಥಳೀಯ ಕೆಲವೊಂದಿಷ್ಟು ವ್ಯಕ್ತಿಗಳು ಏನು ಆರೋಪವನ್ನು ಮಾಡ್ತಾ ಇದ್ರು ಅವರುಗಳನ್ನು ದೂಕಿ ಹಿಂದಕ್ಕೆ ಕಳಿಸುವಂತಹದ್ದು. ಸೊ ಆಗ ಅಲ್ಲಿ ಮಾತಿನ ಚಕಮಕಿಗಳು ಕೂಡ ಆರಂಭ ಆಗುತ್ತೆ. ಪೊಲೀಸರು ಮತ್ತು ಸ್ಥಳೀಯರ ಮಧ್ಯೆ ಒಂದಿಷ್ಟು ಮಾತುಕತೆ ಕೂಡ ಆಗುತ್ತೆ. ಸೊ ಈ ರೀತಿಯಾದಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಇದು ಒಂದು ಕಡೆಯ ವಿಚಾರವಾದರೆ, ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆನೆ ಮಾವುತನ ಪ್ರಕರಣವೂ ಕೂಡ ಈಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಕೋರ್ಟ್ನಲ್ಲಿ ಏನಿತ್ತು, 2012ರಲ್ಲಿ ಜೋಡಿ ಮರ್ಡರ್ ಏನಾಗಿತ್ತು, ಆನೆ ಮಾವುತನ ಮಗನಾಗಿರ್ತಕ್ಕಂಥ ಗಣೇಶ್ ಅವರು ಈಗ ಮತ್ತೆ SIT ಕಚೇರಿಗೂ ಕೂಡ ನಿನ್ನೆ ಬಂದಿದ್ರು. ಅದೇ ರೀತಿಯಾಗಿ ಕೋರ್ಟ್ನಲ್ಲಿರುವಂತಹ ಕೇಸನ್ನು ತೆಗೆದು ಈಗ SIT ಅವರಿಗೆ ನಾವು ಕೊಟ್ಟಿದ್ದೀವಿ. SIT ಕೂಡ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿರೋದ್ರಿಂದ ಇಲ್ಲಿ ನಮಗೆ ನ್ಯಾಯ ಸಿಗ್ಬೋದು ಎಂಬ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನಾವು ಇಲ್ಲಿ ಕೇಸನ್ನು ದಾಖಲಿಸಿದ್ದೀವಿ ಅಂತ ಆನೆ ಮಾವುತನ ಮಗನಾಗಿರ್ತಕ್ಕಂಥ ಗಣೇಶ್ ಅವರು ಹೇಳಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ. ಇನ್ನು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಠಲಗೌಡನ ಹೆಸರು ಏನು ಕೇಳಿ ಬರ್ತಾ ಇತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯೂ ಕೂಡ ಬಂಗ್ಲೆಗುಡ್ಡ ಪ್ರದೇಶಕ್ಕೆ ಹೋಗಿರ್ತಕ್ಕಂಥದ್ದು ಸ್ಥಳ ಮಹಜರು ಕೂಡ ಮಾಡುವಂತ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಗೆ SIT ತಂಡ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ಮತ್ತು ಪೊಲೀಸರ ನಡುವೆ ಒಂದಿಷ್ಟು ವಾಗ್ವಾದ ಆಗಿರ್ತಕ್ಕಂಥದ್ದು. ಯೂಟ್ಯೂಬರ್ನ ಯಾವುದೇ ಕಾರಣಕ್ಕಾಗಿ ಇಲ್ಲಿ ವರದಿ ಮಾಡೋದಕ್ಕೆ ಬಿಡಬಾರ್ದು, ಕುಡ್ಲರಾಂಪೇಜ್ ಯಾವುದೇ ಕಾರಣಕ್ಕೂ ವರದಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡಿಕೊಂಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನು ಕೂಡ ಸ್ಥಳೀಯರು ಬಳಕೆ ಮಾಡ್ತಾರೆ. ಸೊ ಅದು ಬೇರೆ ವಿಚಾರ. ಆ ರೀತಿಯಾಗಿ ಬಳಕೆ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ವೈಯಕ್ತಿಕವಾಗಿ ನಿಂದನೆ ಕೂಡ ಮಾಡೋದಕ್ಕೆ ಮುಂದಾಗ್ತಾರೆ. ಯಾಕೆ ಆ ರೀತಿಯಾದಂತಹ ಆಕ್ರೋಶವನ್ನು ಹೊರಗಾಕಿದ್ರು ಕೂಡ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ, ಆರೋಪ ಮಾಡುವಂಥ ಯೂಟ್ಯೂಬರ್ ಯಾವತ್ತಾದ್ರೂ ಅಲ್ಲಿ ವರದಿಯನ್ನ ತಪ್ಪಾಗಿ ಮಾಡಿದ್ರ ಅಥವಾ ವರದಿಯನ್ನ ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ವಾ, ಧರ್ಮಸ್ಥಳ ಹೆಸರನ್ನು ಕೆಡಿಸುವ ಉದ್ದೇಶ ಇವ್ರದ್ದಾಗಿತ್ತಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಸೊ ಇದಕ್ಕೆ ಮುಂದಿನ ದಿನದಲ್ಲಿ ಅವರು ಖಂಡಿತವಾಗಿ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಯಾಕೆಂತಂದ್ರೆ ಸೊ ಎಲ್ಲವೂ ಕೂಡ ಪ್ರಶ್ನೆಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ದಿನಗಳು ಕಳೆದಂತೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಸೊ ಅದು ಬೇರೆ ವಿಚಾರ. ಸೊ ಅದ್ರ ಬಗ್ಗೆ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಈ ರೀತಿಯಾದಂತಹ ಬೆಳವಣಿಗೆ ನಿನ್ನೆ ಅಷ್ಟೇ ಆಗಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ಕಡೆಯಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಪಂಚಾಯತಿಯವರು, ಸಂಬಂಧಪಟ್ಟಿರ್ತಕ್ಕಂಥ ಪಂಚಾಯತಿ ಏನಿದೆ, ಪಂಚಾಯತಿಯವರನ್ನು ಕೂಡ SIT ತಂಡ ತನಿಖೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸರಿಯೋ ತಪ್ಪೋ ಗೊತ್ತಿಲ್ಲ. ಬದಲಿಗೆ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ದೆಲ್ಲ ಕೈವಾಡ ಇತ್ತು ಅಥವಾ ಯಾರ್ದೆಲ್ಲ ಇದಕ್ಕೆ ಸಂಬಂಧಪಟ್ಟಿದ್ರು ಅವ್ರನ್ನೆಲ್ಲರನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಎಂಬ ಹೇಳಿಕೆಗಳು ಕೂಡ ಬರ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಅದು ಕೂಡ ಗೊತ್ತಿಲ್ಲ. ಇದೊಂದು ಅಧಿಕೃತ ಮಾಹಿತಿ ಅಲ್ಲ, SIT ಇಂದ ಬಂದಿರತಕ್ಕಂಥ ಮಾಹಿತಿ ಏನು ಅಲ್ಲ. ಸ್ಥಳೀಯರು ಕೆಲವೊಂದಿಷ್ಟು ಮಾಧ್ಯಮದವರು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಸೊ ಅಧಿಕೃತವಾದಂಥ ಮಾಹಿತಿ ಯಾವುದೇ ಕಾರಣಕ್ಕೂ SIT ಇಂದ ಇದುವರೆಗೂ ಬಂದಿಲ್ಲ, ಬರೋದು ಕೂಡ ಇಲ್ಲ. SIT ತನ್ನ ಕೆಲಸವೇನೋ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಸೊ ಅದರ ಮಧ್ಯದಲ್ಲಿ ನಾವು ಹಾಗಂತೆ ಹೀಗಂತೆ ಹೂವಾಪೋಗಳನ್ನು ನಾವು ಕಂಡಿರ್ತಕ್ಕಂಥದ್ದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿರ್ತೀವಿ. ಜೊತೆಗೆ ಯಾರೋ ಹೇಳಿರ್ತಕ್ಕಂಥದ್ದು ಅಥವಾ ಅಲ್ಲಿ ಬಂದಿರತಕ್ಕಂಥ ಕೆಲವೊಂದು ಬಲ್ಲ ಮೂಲಗಳಿಂದ ಸೊ ಆ ಒಂದು ಮಾಹಿತಿಯನ್ನು ನಿಮಗೆ ಹಂಚಿರ್ತೀವಿ. ಹಾಗಂತ ಇಲ್ಲಿ ಏನೂ ಆಗದೇ ಇರುವಂತಹ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಸೊ ಅಧಿಕೃತವಾದಂಥ ಮಾಹಿತಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಧಿಕೃತವಾದಂಥ ಮಾಹಿತಿ ಅಂತಂದರೆ ಸಂಬಂಧಪಟ್ಟವರು ಯಾರು ನೀಡ್ತಾರೋ ಆಗ ಅದು ಅಧಿಕೃತವಾದಂಥ ಮಾಹಿತಿ ಆಗುತ್ತೆ. ನಾವುಗಳು ಸತ್ಯವನ್ನು ಮಾತನಾಡಿದರೂ ಕೂಡ ಅಥವಾ ನಾವು ಇರೋ ಫ್ಯಾಕ್ಟನ್ನು ನಿಮ್ಮ ಮುಂದೆ ಇಟ್ಟರೂ ಕೂಡ ಅದು ಅಧಿಕೃತವಾದಂಥ ಮಾಹಿತಿ ಆಗೋದಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದಾಗಿ ಇದು ಅಧಿಕೃತ ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಬದಲಿಗೆ ಇದು ಒಂದು ಮೂಲದಿಂದ ಬಂದಿರತಕ್ಕಂಥ ಮಾಹಿತಿ ಅಂತ ಹೇಳಬಹುದು ಅಷ್ಟೇ. ಸೊ ಅದೇನೇ ಇರಲಿ, ಇನ್ನು ಕಾನೂನಿನ ಚೌಕಟ್ಟನ್ನು ಮೀರಿ ಯಾರು ಕೂಡ ಹೋರಾಟವನ್ನಾಗಲಿ ಅಥವಾ ಯಾರು ಕೂಡ
ಕಾನೂನಿನ ಚೌಕಟ್ಟನ್ನು ದಾಟಿ ಯಾರು ಕೂಡ ಹೋಗೋದು ಬೇಡ. ಕಾನೂನು ಅಂತ ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಇರುವಂಥದ್ದು. ಸೊ ಅವರಿಗೆ ಹೆಚ್ಚು ಇವರಿಗೆ ಕಡಿಮೆ ಅನ್ನೋ ರೀತಿಯಾಗಿಲ್ಲ. ಸೊ ನಮ್ಮ ಚೌಕಟ್ಟು ಎಷ್ಟಿದೆ ಆ ಚೌಕಟ್ಟನ್ನು ಮೀರಿ ನಾನು ಕೂಡ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬಲ್ಲ ಮೂಲಗಳಿಂದ ಏನು ಮಾಹಿತಿ ಲಭ್ಯವಾಗಿರುತ್ತೋ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿರ್ತೀನಿ. ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.